ಸರಿ, ಈ ವೈದ್ಯರು ಹಿಂದೆ ಮುಷ್ಕರ ಕರೆ ಕೊಟ್ಟ ಸಂದರ್ಭದಲ್ಲಿ ಹಾಗೆ ಮೆಡಿಕಲ್ ಶಾಪ್ನವರು ಪ್ರೊಟೆಸ್ಟ್ಗೆ ಕೂತ ಸಂದರ್ಭದಲ್ಲಿ ಒಂದಷ್ಟು ಜನ ಎಕ್ಸ್ಪರ್ಟ್ಗಳು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋಗೆ ಬಂದಿದ್ರು. ಹಾಗೆ ಕೆಲವರ ಒಪಿನಿಯನ್ ಕೂಡ ನಾವು ಕಲೆಕ್ಟ್ ಮಾಡಿದ್ವಿ. ಸರ್, ಸರ್ಕಾರದಿಂದ ಈ ಮೆಡಿಸಿನ್ ಪ್ರೊಕ್ಯೂರ್ಮೆಂಟ್ ಅಥವಾ ಈ ಸಲಕರಣೆಗಳನ್ನ ವೈದ್ಯಕೀಯ ಸಲಕರಣೆಗಳನ್ನ ಖರೀದಿ ಮಾಡುವಾಗ ಈ ಲೋಯೆಸ್ಟ್ ಬಿಡ್ಡರ್ ಅನ್ನೋ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದ್ರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರೂ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಜೀವ ಉಳಿಸುವಂತಹ ಮಾತ್ರೆ ಔಷಧಗಳ ಖರೀದಿಯಲ್ಲಿ ಹಾಗೆ ಚಿಕಿತ್ಸೆಗೆ ಬಳಸುವ ಯಂತ್ರಗಳ ಖರೀದಿಯಲ್ಲಿ ನೀವು ಕಮ್ಮಿ ದುಡ್ಡಿಗೆ ಮಾರೋನ್ ಹತ್ರ ಹೋಗ್ತೀರಿ ಅಂತಂದ್ರೆ ಆರ್ ಯು ನಾಟ್ ಕಾಂಪ್ರಮೈಸಿಂಗ್ ಜನಸಾಮಾನ್ಯರ ಜೀವವನ್ನ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರೆ. ಇಲ್ಲ, ನಿಮ್ ಕರೆಕ್ಟ್ ಸರಿಯಾದ ಪ್ರಶ್ನೆ ಅವ್ರದ್ದು. ಆಯ್ತು, ಲೋವೆಸ್ಟ್ ಬಿಡ್ ಹೋಗ್ಲಿಲ್ಲ, ಆಗೇನ್ ಹೇಳ್ತಾರೆ ಗೊತ್ತುಂಟ, ಅವನು ಅಲ್ಲಿ ₹1 ಕೊಡ್ತಿದ್ದ, ಅದನ್ನು ಬಿಟ್ಟು ₹2 ತಗೊಂಡು ಅದನ್ನ ಯಾಕೆ ತಗೊಂಡು ಕೇಳ್ತಾರೆ. ಆವಾಗ ಕ್ವಾಲಿಟಿ ಬಗ್ಗೆ ಮಾತಾಡೋದು ಕೂಡ ಇಲ್ಲ. ಬಟ್ ಈ ವಿಚಾರ ನಾನು ಈಗಾಗಲೇ ಹೇಳಿದ್ದೇನೆ, ನಮಗೆ ಜನಸಾಮಾನ್ಯ ಆರೋಗ್ಯ ಪೂರಕವಾದ ಔಷಧ ಕೊಡಬೇಕು. ಇದರಲ್ಲಿ ಅದಕ್ಕೆ ನಾವು ಒಂದು ಸಿಸ್ಟಮ್ ನಾವು ಅಳವಡಿಸ್ತೇವೆ, ಒಂದು ಗ್ಯಾಪ್ ಹಾಕಿಕೊಂಡು ಅದಕ್ಕಿಂತ ಕೆಳಗೆ ತರುವವನು ಅದು ಸರಿ ಇಲ್ಲದಂತ ಮಾತ್ರ ಕೊಡುದಂತ ನಮ್ಗೆ ಅರ್ಥ ಆಗ್ತದೆ. ಅದು ವಿಲ್ ಮೇಕ್ ಅ ಸಿಸ್ಟಮ್, ಅದಕ್ಕೊಂದು ಸಿಸ್ಟಮ್ ನಾವು ಮಾಡ್ತೇವೆ. ಸರಿ, ನೀವು ಇನ್ಚಾರ್ಜ್ ತಗೊಂಡ ತಕ್ಷಣ ಸರ್ ಆಯುಷ್ಮಾನ್ ಭಾರತ್ ಬಗ್ಗೆ ಸಾಕಷ್ಟು ಸ್ಟ್ರೆಸ್ ಮಾಡಿ ಮಾತನಾಡ್ತಾ ಇದ್ದೀರಿ. ಎಸ್ಪೆಷಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕ್ಯಾಶ್ಲೆಸ್ ಮಾಡುವುದನ್ನ ತಪ್ಪಿಸ್ತಾ ಇರುವವರ ವಿರುದ್ಧ ಕ್ರಮ ಅಂತ ಹೇಳ್ತಿದ್ದೀರಿ. ಎಲ್ಲವೂ ಸರಿಯೇ, ಇದೆಲ್ಲ ಆನ್ ಪೇಪರ್ ಆಲ್ರೆಡಿ ಇರೋದು, ಅನುಷ್ಠಾನ ಯಾಕೆ ಆಗ್ತಾ ಇಲ್ಲ, ಎಲ್ಲಿ ತಪ್ತಾ ಇದೆ ಲೆಕ್ಕ ಅಂತ ಹೇಳಿ ನೋಡಿ. ಇದು ಎಲ್ಲ ಆಸ್ಪತ್ರೆ ಆ ರೀತಿ ಇದೆ ನಾನು ಹೇಳುದಿಲ್ಲ. ಕೆಲವು ಆಸ್ಪತ್ರೆ ಏನಾಗಿದೆ, ನಾವೇನೊಂದು ಮಾಡ್ತೇವೆ ಅದೊಂದು ಅದೇ ರೀತಿಯಲ್ಲಿ ತಳಮಟ್ಟದಲ್ಲಿ ಅನುಷ್ಠಾನ ಇವತ್ತು ಆಗ್ತಾ ಇಲ್ಲ. ಯಾಕಂದ್ರೆ ನಾವು ಇವತ್ತು ಒಂದು ಟ್ರೀಟ್ಮೆಂಟ್ ಯಾಕೆ ನಾವು ಪ್ರೈವೇಟ್ ಅಲ್ಲಿ ಇವತ್ತು ನಾವು ಕ್ಯಾಶ್ಲೆಸ್ ಅಶ್ಯೂರೆನ್ಸ್ ಸ್ಕೀಮ್ ನಾವು ಕೊಡ್ತೀವಿ ಅಂತ ಹೇಳಿದ್ರೆ, ಎಲ್ಲ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ, ಯಾಕಂದ್ರೆ ಸೂಪರ್ ಸ್ಪೆಷಲ್ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಇದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಸೂಪರ್ ಸ್ಪೆಷಾಲಿಟಿ ಹೋಗ್ಬೇಕಾದ್ರೆ ಅವನು ಪ್ರೈವೇಟಿಗೆ ಹೋದ್ರೆ ಹೋಗುವವನು ಒಬ್ಬನಿಗೆ ರೋಗ, ಬರುವಾಗ ಇಡೀ ಕುಟುಂಬಸ್ಥರು ರೋಗ ಆಗುವಂತ ಪರಿಸ್ಥಿತಿ ಇದೆ, ಇದು ಬಿಲ್ ನೋಡಿಕೊಂಡು. ಅದಕ್ಕಾಗಿ ಉತ್ತಮವಾದ ಸರ್ಕಾರಿ ವ್ಯವಸ್ಥೆಯನ್ನು ಸರ್ಕಾರ ದುಡ್ಡು ಕೊಟ್ಟು ಪ್ರೈವೇಟ್ ಅಲ್ಲಿ ಮಾಡಿಸೋದು. ಅದಕ್ಕೆ ಬೇಕಾಗಿ ನಾವು ಅವತ್ತು ಆರೋಗ್ಯಶ್ರೀ ಕರ್ನಾಟಕ ಅಂತ ನಾವು ಮಾಡಿದ್ದೆವು. ನಂತರ ಭಾರತದಲ್ಲಿ ಆಯುಷ್ಮಾನ್ ಭಾರತ್ ಕರ್ನಾಟಕ ಅಂತ ಬಂತು. ಇಲ್ಲಿ ನಾವು ಒಂದು ಫಾರ್ ಎಕ್ಸಾಂಪಲ್ ಒಬ್ಬನಿಗೆ ಹಾರ್ಟ್ ಆಪರೇಷನ್ ಆಗಬೇಕಾ, ಯಾವ ಒಂದು ಸಿಸ್ಟಮ್ ಇದೆ, ಅವನೊಮ್ಮೆ ಹೋದ್ರೆ ಇಟ್ ಶುಡ್ ಬಿ ಫ್ರೀ ಆಫ್ ಕಾಸ್ಟ್. ಅದಕ್ಕಾಗಿ ಜನರಿಗೆ ಅಲ್ಲಿ ಹೋಗಿ ತಕೊಂಡೋಗಿ ಬರ್ಲಿಕ್ಕೆ ಕಷ್ಟ ಆಗ್ತಾ ಹೇಳಿಕೊಂಡು ಸರ್ಕಾರ ವೇತನ ಕೊಟ್ಟು ಒಂದು ಆರೋಗ್ಯ ಮಿತ್ರವನ್ನು ನಾವು ಅಲ್ಲಿ ಇಟ್ಟಿದ್ದೇವೆ. ವಿಚಾರ ಏನಿದೆ, ನನ್ನ ತಮ್ಮನಿಗೆ ಹುಷಾರಿಲ್ಲದಿದ್ರೆ ನನ್ನಲ್ಲಿ ಕರ್ಕೊಂಡು ಹೋದ್ರೆ ಆರೋಗ್ಯ ಮಿತ್ರ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ. ಅವ್ರು ರಿಪೋರ್ಟ್ ನೋಡಿ ಅದನ್ನು ಆರೋಗ್ಯ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಇಲ್ಲಿ ಅದು ಸರಿ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಅದನ್ನು ಒಪ್ಪಿಗೆ ಕೊಟ್ಟ ತಕ್ಷಣ ಅಲ್ಲಿ ಆಪರೇಷನ್ ಆಗಬೇಕು, ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಬರಬೇಕು. ಈಗ ಕೆಲವು ಆರೋಗ್ಯ ಮಿತ್ರ ಕರೆಕ್ಟ್ ಇದ್ರೆ ಈ ಸಮಸ್ಯೆ ಇರುವುದಿಲ್ಲ. ಈಗೇನಾಗ್ತದೆ, ಕೆಲವೊಂದು ಕಡೆ ಅಂತ ಹೇಳಿದ್ರೆ ಹೋದ ತಕ್ಷಣ ಅಡ್ಮಿಟ್ ಮಾಡ್ತಾರೆ ICU ಅಲ್ಲಿ, ಮತ್ತೆ ನಿಮ್ಮ ಅಪ್ರೂವಲ್ ಬರಲಿಲ್ಲ 3 ದಿವಸ, ಅಲ್ಲಿ ತನಕ ನೀವು ದುಡ್ಡು ಕಟ್ಟಬೇಕಂತ ಹೇಳಿಕೊಂಡು ಒಂದು ದಿವಸ 10-15 ಸಾವಿರ 45 ಸಾವಿರ ಹಾಗೆ ಹೇಳ್ತಾರೆ. ಇನ್ನೊಂದು ಕಡೆ ಏನು ಹೇಳ್ತಾರೆ, ಅಡ್ಮಿಟ್ ಆದ ನಂತರ ಡಿಸ್ಚಾರ್ಜ್ ಆಗುವಾಗ ನಿಮ್ಗೆ ಎಷ್ಟು ಲಕ್ಷ ಆಗಿದೆ, ನಿಮ್ಗೆ ಇಷ್ಟು ಮಾತ್ರ ಆಯುಷ್ಮಾನ್ ಅಂತ ಬರ್ತದೆ, ಉಳಿದು ನೀವು ಕಟ್ಟಬೇಕಂತ ಹೇಳ್ತಾರೆ. ಪೇಷಂಟ್ಗೆ ಅಂತ ಗೊತ್ತಿಲ್ಲ. ಇದೆಲ್ಲ ನೋಡೋ ಜವಾಬ್ದಾರಿ ಯಾರ್ದು? ಈ ಆರೋಗ್ಯ ಮಿತ್ರ ಅಂದಲ್ಲ, ಅವ್ರಿಗೆ ನಾವು ದುಡ್ಡು ಯಾಕೆ ಕೊಡುದು, ತಿಂಗಳಿಗೆ ವೇತನ ಯಾಕೆ ಕೊಡುದು, ಅವ್ರಿಗೆ ಯಾಕೆ ಚೇಂಬರ್ ಕೊಟ್ಟದ್ದು? ಸೊ ಅವರು ಜವಾಬ್ದಾರಾಗಿರ್ತಾರೆ. ಸರ್ಕಾರ ಯೋಜನೆ ಕಾನೂನು ಮಾಡಬಹುದು, ಅದು ಸಮರ್ಪಕ ಅನುಷ್ಠಾನ ಮಾಡಬೇಕಾದ್ರೆ ತಳಮಟ್ಟದಿರುವಂತ ಅಧಿಕಾರಿಗಳು ಸರ್ಕಾರ ನೌಕರು ಸಮರ್ಪಕವಾಗಿ ಕೆಲಸ ಮಾಡಬೇಕು. ಅದನ್ನು ನಾವು ಮಾಡಿಸ್ತೇವೆ.